ದೇವರು ವೆಲ್ಕಮ್ ಟು ಲಕ್ಸರ್ ಸಿಟಿ. ನೀವಿರೋ ಅಂಥ ಈ ಲಕ್ಸರ್ ಸಿಟಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು. ಈಜಿಪ್ಟಲ್ಲಿ ಬೇಸಿಗೆ ಬರೋಕ್ಕೆ ಇನ್ನೂ 15-20 ದಿವಸ ಇದೆ. ಆಲ್ರೆಡಿ ಸೂರ್ಯ ಮುಗಿಲು ಮುಟ್ತಾ ಇದ್ದಾನೆ. ಬೆಳಗ್ಗೆ ಇನ್ನೂ 7:45 ಅಷ್ಟೇ. 7:45ಗೆ ಯಾವ ಪಾಟಿ ಬಿಸಿಲು. ಇಲ್ಲಿನ ಜನಗಳು ಹೆಂಗೆ ಬದುಕ್ತಾರೋ ಗೊತ್ತಿಲ್ಲ. ನಾವಿರೋಂಥ ಜಾಗದಲ್ಲಿ ಸಿಕ್ಕಾಪಟ್ಟೆ ಫಾರಿನರ್ಸ್ ಇದ್ದಾರೆ ನೋಡಿ ಅಲ್ಲಿ. ದೇವರೋ, ನಾವೀಗ ಟೈಮ್ ಮಿಷಿನ್ ಇಲ್ದಿರಾನೆ 4000 ವರ್ಷಗಳ ಹಿಂದೆ ಹಾಗೇ ಬಂದ್ಬಿಟ್ಟಿದ್ದೀವಿ. ಹೇಳಬೇಕು ಅಂತಂದರೆ ಈಜಿಪ್ಟ್ನಲ್ಲಿ ಯಾವ್ಯಾವ ಕಟ್ಟಡ ಆಗಿನ ರಾಜರು ನಿರ್ಮಿಸಿದಾರಲ್ಲ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಾವಿರೋ ಅಂಥ ಜಾಗ ಅತ್ಯಂತ ಶ್ರೇಷ್ಠ ಜಾಗ. ಈ ಶ್ರೇಷ್ಠ ಜಾಗನ ನೋಡೋಕ್ಕೆ ಫಾರಿನರ್ಸು. ಯಾಕಂತಂದರೆ ಈ ದೇವಸ್ಥಾನದ ಹೆಸರು ಕಾರ್ನಾಕ್ ಟೆಂಪಲ್ಲು. 200 ಎಕರೆ ಅಷ್ಟು ಹರಡ್ಕೊಂಡಿದೆ ಈ ದೇವಸ್ಥಾನ. ನಾವು ಹಿಂದಿನ ಕಾಲದಲ್ಲೆಲ್ಲ ನ್ಯಾಯ ಪಂಚಾಯಿತಿ ಮಾಡಬೇಕಾದ್ರೆ ಹಳ್ಳಿಕಟ್ಟೆ ಮೇಲೆ, ಅಶ್ವತ್ಥ ಕಟ್ಟೆ ಮೇಲೆ ಮತ್ತು ಹಳ್ಳಿ ಮರದ ಕೆಳಗಡೆ ಮಾಡ್ತಾ ಇದ್ರಲ್ಲ ನ್ಯಾಯ ಪಂಚಾಯಿತಿನ. ಹಾಗೆ ಏನ್ಷಂಟ್ ಈಜಿಪ್ಟ್ನ ಟೈಮಲ್ಲಿ ಇಲ್ಲೇನಾದರೂ ನ್ಯಾಯ ಪಂಚಾಯಿತಿ ಮಾಡಬೇಕಾದ್ರೆ ಅವರು ಈ ಕಾರ್ನಾಕ್ ದೇವಸ್ಥಾನಕ್ಕೆ ಬರುತ್ತಾ ಇದ್ರು. ನೀವು ಕೇಳ್ಬೋದು 200 ಎಕರೆಯಲ್ಲಿ ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟೋ ಅಂಥ ಅಗತ್ಯ ಏನಿತ್ತು ಅಂತ. ನಾವೆಲ್ಲ ಇವಾಗ ಏನಾದ್ರು ದಾಖಲೆಗಳನ್ನ ರೆಕಾರ್ಡ್ ಮಾಡಬೇಕಾದ್ರೆ ಫ್ಯೂಚರ್ಗೆ ಹೆಲ್ಪ್ ಆಗೋಕ್ಕೆ ನಾವು ಪೇಪರ್ ಮೇಲೆ ರೆಕಾರ್ಡ್ ಮಾಡ್ತೀವಿ. ಹಾಗೇನೆ 4000 ವರ್ಷಗಳ ಹಿಂದೆ ಫೆರೋಗಳು ಅಂತ ಯಾರ್ಯಾರು ಕರೆಸ್ಕೊತಾ ಇದ್ರು, ಅಂದರೆ ಈಜಿಪ್ಟ್ನ ರಾಜರು ಅಂತ ಯಾರ್ಯಾರು ಕರೆಸ್ಕೊತಾ ಇದ್ರು, ಅವರೆಲ್ಲ ಹಿಸ್ಟ್ರಿನ ಮುಂದಿನ ಜನ್ರೇಷನ್ಗೆ ರೆಕಾರ್ಡ್ ಮಾಡಬೇಕಾಯ್ತಲ್ಲ. ಅದಕ್ಕೆಲ್ಲ ಈ ಥರ ದೇವಸ್ಥಾನಗಳನ್ನ ಕಟ್ಬಿಟ್ಟು ಆ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ, ಪಿಲ್ಲರ್ಗಳ ಮೇಲೆಲ್ಲ ಹಿಂದೆ ಆಗಿದ್ದು ಮತ್ತು ಪ್ರೆಸೆಂಟು ಅದನ್ನೆಲ್ಲ ಬರಿತಾ ಇದ್ರು. ಸೊ ಈ ದೇವಸ್ಥಾನದ ಪಿಲ್ಲರು, ಗೋಡೆಗಳೆಲ್ಲ ಒಂದೊಂದು ಗೋಡೆಗಳು, ಒಂದೊಂದು ಪಿಲ್ಲರು, ಒಂದೊಂದು ಹಿಸ್ಟ್ರಿನ ಹೇಳ್ತೀವಿ. ನಾವೀಗ ಇರೋಂಥ ಈ ಜಾಗದಲ್ಲಿ ಕನಿಷ್ಠ ಅಂದ್ರೂ 100 ಪಿಲ್ಲರ್ಗಳು ತಲೆ ಎತ್ತಿ ನಿಂತಿವೆ. 4000 ವರ್ಷಗಳ ಹಿಂದೆ ಏನ್ಷಂಟ್ ಈಜಿಪ್ಟಿಯನ್ರ ಹತ್ರ ಅದೇನು ಟೆಕ್ನಾಲಜಿ ಇತ್ತೋ ಯಾರಿಗೂ ಗೊತ್ತಿಲ್ಲ. ಏನು ಇಲ್ಲದೇ ಇರೋ ಕಾಲದಲ್ಲಿ ಇಷ್ಟು ದೊಡ್ಡ ಪಿಲ್ಲರ್ಗಳನ್ನು ಹೆಂಗೆ ನಿಲ್ಸಕ್ಕೆ ಸಾಧ್ಯ? ನೋಡಿ ಇಲ್ಲಿ ಏನ್ಷಂಟ್ ಈಜಿಪ್ಟ್ ಲಿಪಿಯಲ್ಲಿ ಏನು ಬರೆದಿದ್ದಾರೆ ನೋಡಿ. ಎಲ್ಲೆಲ್ಲಿ ಈ ಥರ ಕ್ಯಾಪ್ಸುಲ್ ಥರ ಮಾಡಿ ಅದರೊಳಗಡೆ ಚಿತ್ರಗಳು ಮತ್ತು ಈ ಥರ ಬರೆದಿರ್ತಾರೋ ನೀವು ಅಂದ್ಕೊಬೇಕು ಇದೆಲ್ಲ ಹೆಸರುಗಳು ಬರೆದಿರ್ತಾರೆ ಅಂತ. ಇಲ್ಲೇನು ಬರೆದಿದ್ದಾರೆ ಅಂದರೆ ರಾಮ್ಸಿಸ್ II ಅಂತ ಬರೆದಿದ್ದಾರೆ. ರಾಮ್ಸಿಸ್ II ರಾಜನ ಸ್ಟ್ಯಾಚ್ಯೂ ಇದು. ರಾಮ್ಸಿಸ್ II ಅವರು ರಾಜ ಆಗಿ ರಾಜ್ಯನ ಆಳ್ತಿದ್ದಾಗ ಅವರ ಟೈಮಲ್ಲಿ ನಿರ್ಮಿಸಿದಂತಹ ಸ್ಟ್ಯಾಚ್ಯೂ ಇದು. ಅವರ ಸ್ಟ್ಯಾಚ್ಯೂ ನಿರ್ಮಿಸಿ ಮತ್ತು ಅವರ ಹೆಸರು ಇಲ್ಲಿ ಬರೆದಿದ್ದಾರೆ. ಅಂದರೆ ಈ 200 ಎಕರೆಲಿರೋವಂಥ ದೇವಸ್ಥಾನ ಒಂದೇ ರಾಜ ಕಟ್ಬಿಟ್ಟಿರಲಿಲ್ಲ. ಕಾಲಕ್ಕೆ ಬಂದಂಥ ರಾಜ ಆಯಾ ಟೈಮಲ್ಲಿ ಅವರು ಸ್ವಲ್ಪನೇ ನಿರ್ಮಿಸಿರೋವಂಥ ಟೆಂಪಲ್ಲು ಇವಾಗ ಇಷ್ಟು ದೊಡ್ಡ ಸುಂದರವಾದಂಥ ದೇವಸ್ಥಾನ. ನೀವು ಹಂಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 4000 ವರ್ಷಗಳ ಹಿಂದೆ ಇಷ್ಟು ದೈತ್ಯಾಕಾರವಾದಂಥ ಪಿಲ್ಲರ್ನ ಕೆತ್ತನೆ ಮಾಡಿದ್ದು, ಅದನ್ನು ಸಾಗಿಸಿದ್ದು, ತಿರ್ಗಿ ಅದನ್ನು ತೊಗೊಂಬಂದು ಇಲ್ಲಿ ನೆಟ್ಟಿದ್ದು, ಇದೆಲ್ಲ ಹೆಂಗೆ ಸಾಧ್ಯ? ಅವರು ಯೂಸ್ ಮಾಡಿದಂಥ ಟೆಕ್ನಾಲಜಿ ಯಾವುದು ಅಂತ ಇಲ್ಲಿವರೆಗೂ ಯಾವುದು ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಸೂರ್ಯನ ಬೆಳಕು ಎಷ್ಟು ನಿರಾಯಾಸವಾಗಿ ಈ ಮಂಟಪದೊಳಗಡೆ ಬೀಳೋಂಗೆ ಕಟ್ಟಿದ್ದಾರೆ. ಈ ಮಂಟಪನ ಎಷ್ಟು ಸೈಂಟಿಫಿಕ್ಕಾಗಿ ಕಟ್ಟಿದ್ದಾರೆ. ಯಾಕಂದರೆ ಈ ಮಂಟಪದೊಳಗಡೆ ಆ ಟೈಮಲ್ಲಿ ಈಜಿಪ್ಟ್ನ ದೇವರಿಗೆ ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಎಲ್ಲ ಮಾಡ್ತಾಯಿದ್ರು.